ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 65ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸರ್ವ ದುಃಖಾನಾಂ ಅಂತಂದರೆ ಯಾವುದಕ್ಕೆ ಹೇಳ್ತಾ ಇದ್ದಾರೆ ಮತ್ತು ಅದರ ಅಭಾವ ಆಗೋದು ಅಂತಂದರೆ ಅರ್ಥ ಏನು, ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಪ್ರಸನ್ನ ಚಿತ್ತ ಇರುವಂಥ ಯೋಗಿಯ ಬುದ್ಧಿ ಬಹಳ ಬೇಗ ಎಲ್ಲ ಕಡೆಯಿಂದಲೂ ಕೂಡ ಹಿಮ್ಮೆಟ್ಟಿ, ಅಂದರೆ ಎಲ್ಲವನ್ನ ಬಿಟ್ಟು ಚೆನ್ನಾಗಿ ಪರಮಾತ್ಮನಲ್ಲಿ ಸ್ಥಿರವಾಗುತ್ತೆ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಇದರಿಂದ ಅಂತಃಕರಣ ಪವಿತ್ರವಾದ ಮೇಲೆ, ಈಗ ನಮ್ಮ ಅಂತಃಕರಣ ಅಂದರೆ ಏನು, ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲ ಹೇಳ್ತೀವಲ್ವಾ, ಅದೆಲ್ಲ ಪವಿತ್ರ ಆದಮೇಲೆ ಸಾಧಕನಿಗೆ ಏನಾಗುತ್ತೆ, ಆಧ್ಯಾತ್ಮಿಕ ಪ್ರಸನ್ನತೆ ಅನ್ನೋದು ಸಿಗುತ್ತೆ. ಈಗ ನೋಡಿ, ನಮಗೆ ಈ ಒಂದು ಜನ್ಮದಲ್ಲಿ ಎಷ್ಟು ಆಯಸ್ಸಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಈಗ ಭಗವದ್ಗೀತೆಯ ಈ ಒಂದು ತತ್ವ ವಿವೇಚನೆ ಟೀಕವನ್ನು ಕೇಳ್ತಾ ಇದ್ದೀವಲ್ವ, ಇದರಲ್ಲಿ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇದೆ. ಸೊ ಈಗ ಭಗವಂತ ಏನು ಹೇಳ್ತಾನೆ, ಆಧ್ಯಾತ್ಮಿಕ ಪ್ರಸನ್ನತೆ ಅನ್ನೋದು ನಿನಗೆ ಸಿಕ್ಕಿದಾಗ ಈ ದುಃಖಗಳೆಲ್ಲ ಹೊರಟೋಗುತ್ತೆ. ಅದನ್ನು ನಾವು ಅನುಭವಿಸ್ಬೇಕು ಅಂತಂದರೆ ಇದೇ ಜನ್ಮದಲ್ಲಿ ನಾವು ಸಾಧನೆಯನ್ನು ಮಾಡಬೇಕಲ್ವ, ಆಗಲೇ ನಾವು ಅದನ್ನು ಪ್ರಾಕ್ಟಿಕಲ್ಲಾಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗೋದು ಅಲ್ವಾ. ಅದಕ್ಕೋಸ್ಕರನೇ ಆ ಆಧ್ಯಾತ್ಮಿಕ ಪ್ರಸನ್ನತೆ ಅನ್ನೋದನ್ನು ಪಡಿಬೇಕು ಅಂತ ನಾವು ನಿರ್ಧಾರ ಮಾಡಬೇಕು. ಏನಾದರೂ ಆಗಲಿ ನಾನು ಇದನ್ನು ಪಡೀಲೇಬೇಕು, ಅದಕ್ಕೆ ನಾನು ಸಾಧನೆ ಮಾಡಬೇಕು. ಏನು ಸಾಧನೆ ಮಾಡೋದು, ಭಗವಂತನ ವಿಚಾರಗಳನ್ನು ಕೇಳೋದು, ಇದು ತುಂಬ ಈಸಿಯಾಗಿರುವಂಥದ್ದು ಇದು. ಆದರೆ ನಮ್ಮ ಮನಸ್ಸನ್ನು ಅದರಲ್ಲಿ ತಗೊಂಬರೋದಿದೆಯಲ್ಲ ಫಸ್ಟು, ಅದು ಒಂದೇ ಕಷ್ಟ ಇರೋದು. ಈಗ ಐಹಿಕದಲ್ಲಿ ಮುಳುಗೋಗಿದೆ ಅದು, ಅದನ್ನು ಆಧ್ಯಾತ್ಮಿಕದ ಕಡೆಗೆ ತಂದು ಬಿಡಬೇಕಷ್ಟೇ. ಬಿಡ್ತಾ ಅದು ತಂತಾನಾಗೆ ಅದರಲ್ಲಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಅದಕ್ಕೆ ಅಷ್ಟು ಕೆಲಸ ಮಾಡಿಬಿಟ್ರೆ ನಮಗೆ ಆಧ್ಯಾತ್ಮಿಕ ಪ್ರಸನ್ನತೆ ಅನ್ನೋದು ಸಿಗುತ್ತೆ. ಆಗ ಅಂಥವನ ಮನಸ್ಸಿದೆಯಲ್ಲ, ಅದು ಕ್ಷಣ ಮಾತ್ರ, ಅಂದರೆ ಒಂದು ಕ್ಷಣಕ್ಕೂ ಕೂಡ ಸುಖ ಶಾಂತಿಯನ್ನು ಅದು ಬಿಡೋದಿಲ್ಲ. ಯಾವಾಗಲೂ ಸುಖ ಶಾಂತಿ ಅವರಿಗೆ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಈ ಕಾರಣದಿಂದ ಅವನ ಅಂತಃಕರಣದ ವೃತ್ತಿಗಳು, ಅಂದರೆ ಅವನು ಒಳಗಡೆಯಿಂದ ಅವನ ಮನಸ್ಸೆಲ್ಲೋ ಐಹಿಕದ ಕಡೆ ಓಡೋಗೋದು, ಅಥವಾ ಇನ್ಯಾರ ಬಗ್ಗೆನೋ ಯೋಚನೆ ಮಾಡೋದು, ಅವರನ್ನು ನೆನೆಸ್ಕೊಂಡು ಬೈಕೊಳ್ಳೋದು, ಅಥವಾ ಇನ್ಯಾರನ್ನೋ ದ್ವೇಷ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಬೇರೆ ಬೇರೆ ರೀತಿಯ ಒಂದು ವೃತ್ತಿಗಳಿರುತ್ತಲ್ಲ, ಆ ಎಲ್ಲ ಕಡೆಯಿಂದನೂ ಕೂಡ ಅದು ತೊಲಗಿಬಿಡುತ್ತೆ. ಅದು ಎಲ್ಲೂ ಹೋಗೋದಿಲ್ಲ, ಬರೀ ಭಗವಂತನಲ್ಲೇ ಇರುತ್ತೆ. ಅವನ ಬುದ್ಧಿ ಬೇಗ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿರಗೊಳ್ಳುತ್ತೆ. ಮತ್ತು ಅವನ ನಿಶ್ಚಯದಲ್ಲಿ ಒಬ್ಬ ಸಚ್ಚಿದಾನಂದ ಗಣ ಪರಮಾತ್ಮ ಮಾತ್ರ ಇರ್ತಾನೆ, ಬೇರೆ ಯಾವ ವಸ್ತುಗಳು ಕೂಡ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳೋದಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ. ಅಂದರೆ ನಮ್ಮ ಅಂತಃಕರಣ ಪವಿತ್ರವಾಗಬೇಕು. ಅದು ಆದಾಗ ನಮಗೆ ಆಧ್ಯಾತ್ಮಿಕ ಪ್ರಸನ್ನತೆ ಅನ್ನೋದು ಬರುತ್ತೆ. ಆಗ ಸದಾ ನಮ್ಮಲ್ಲಿ ಶಾಂತಿ ಮತ್ತು ಸುಖ ಇರುತ್ತೆ. ಈ ರೀತಿ ಯಾವಾಗ ಆಗುತ್ತೋ ನಮ್ಮ ಮನಸ್ಸು ಮತ್ತು ಬುದ್ಧಿ ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ, ಬರೀ ಪರಮಾತ್ಮನಲ್ಲಿ ಮಾತ್ರ ಸ್ಥಿತವಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅರ್ಜುನನ ಪ್ರಶ್ನೆ ಸ್ಥಿತಪ್ರಜ್ಞ ಸಿದ್ಧಪುರುಷ ಅವನ ವಿಷಯದಲ್ಲಾಗಿತ್ತು ಅಲ್ವಾ. ಸ್ಥಿತಪ್ರಜ್ಞ ಅನ್ನೋನು ಹೇಗೆ ಮಾತಾಡ್ತಾನೆ, ಹೇಗೆ ನಿಂತ್ಕೊಳ್ತಾನೆ, ಹೇಗೆ ಕೂತ್ಕೊಳ್ತಾನೆ, ಇದು ತಾನೇ ಅವನು ಕೇಳಿದ್ದು. ಆದರೆ ಈ ಶ್ಲೋಕದಲ್ಲಿ ಸಾಧಕನ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಿತಪ್ರಜ್ಞನ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಸಾಧಕನ ಬಗ್ಗೆ ಹೇಳ್ತಾ ಇದ್ದಾರಲ್ಲ. ಯಾಕೆ ಅಂತಂದರೆ ಇದರ ಫಲ ಇದೆಯಲ್ಲ, ಅದು ಪ್ರಸಾದದ ಪ್ರಾಪ್ತಿಯ ಮೂಲಕ ಶೀಘ್ರವಾಗಿ ಬುದ್ಧಿ ಸ್ಥಿರವಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅರ್ಜುನನ 4ನೇ ಪ್ರಶ್ನೆಗೆ ಉತ್ತರ ಈ ಶ್ಲೋಕದಿಂದ ಹೇಗೆ ನಾವು ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವನಿಗೆ ಕೇಳ್ತಾ ಇರೋದು ಸ್ಥಿತಪ್ರಜ್ಞನ ಬಗ್ಗೆ, ನೀವು ಸಾಧಕನ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಅರ್ಜುನನ ಪ್ರಶ್ನೆ ಸಾಧಕನ ಬಗ್ಗೆ ಇಲ್ಲ ಅಂತಂದ್ರೂ ಕೂಡ ಇಲ್ಲಿ ಅರ್ಜುನ ಯಾರು, ಸಾಧಕ ಅಲ್ವಾ, ಇನ್ನು ಸ್ಥಿತಪ್ರಜ್ಞನ ಆಗಿಲ್ಲ ಅನ್ನೋದು ಇಲ್ಲಿ ತಿಳಿಸ್ತಾ ಇರೋದು. ಯಾಕೆ ಅಂದರೆ ಅವನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅಂತಂದರೆ ಅವನಲ್ಲಿ ಇನ್ನೂ ಡೌಟ್ ಇದೆ, ಅದಕ್ಕೋಸ್ಕರ ಅವನಿನ್ನೂ ಸಾಧಕನಾಗಿದ್ದಾನೆ. ಸೊ ಭಗವಂತ ಅವನನ್ನು ಸಿದ್ಧನನ್ನಾಗಿ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ. ಅವನೀಗ ಸಾಧಕನಾಗಿರೋದೇನೋ ನಿಜ, ಆದರೆ ಅವನನ್ನು ಸಿದ್ಧನಾಗಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವನಿಗೆ ಈಸಿಯಾಗಿ ಅರ್ಥವಾಗೋ ರೀತಿ ಹೇಳೋದಕ್ಕೋಸ್ಕರ ಭಗವಂತ ಮೊದಲು ಸಾಧಕನ ಮಾತನ್ನು ಹೇಳಿ
ಕೊನೆಗೆ 71ನೇ ಶ್ಲೋಕದಲ್ಲಿ ಅದನ್ನು ಸಿದ್ಧನಲ್ಲಿ ಉಪಸಂಹಾರ ಮಾಡಿದ್ದಾನೆ. ಅಂದರೆ ಇಲ್ಲಿ ಸಾಧಕನ ಬಗ್ಗೆ ಹೇಳಿ 72ನೇ ಶ್ಲೋಕದಲ್ಲಿ ಸಿದ್ಧ ಹೇಗಿರಬೇಕು ಅಥವಾ ಅವನು ಹೇಗಿರ್ತಾನೆ ಅನ್ನೋದನ್ನು ಅಲ್ಲಿ ಕರೆಕ್ಟಾಗಿ ಅವನಿಗೆ ವಿವರಣೆ ಮಾಡಿ ಅಲ್ಲಿಗೆ ಕಂಪ್ಲೀಟ್ ಮಾಡಿದ್ದಾನೆ. ಅಂದರೆ ಅರ್ಜುನ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಮೊದಲು ಸಾಧಕನು ಹೇಗಿರಬೇಕು ಅಂತ ಹೇಳಿ ಕೊನೆಗೆ ಅವನು ಸಿದ್ಧರ ಬಗ್ಗೆ ಹೇಳಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಜುನನ ಪ್ರಶ್ನೆಗೆ ಪೂರ್ಣ ಉತ್ತರ ಅನ್ನೋದು ಉಪಸಂಹಾರದಲ್ಲಿದೆ, ಅಂದರೆ 71ನೇ ಶ್ಲೋಕದಲ್ಲಿದೆ. ಅದರ ಪೀಠಿಕೆಯ ಆರಂಭ ಇವೇ ಶ್ಲೋಕಗಳಿಂದ ಆಗುತ್ತೆ. ಅದಕ್ಕೋಸ್ಕರನೇ ಅರ್ಜುನನ 4ನೇ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಆರಂಭ ಆಗುತ್ತೆ ಅಂತ ನಾವು ತಿಳ್ಕೋಬೇಕು. ಅಂದರೆ ಈ 65ನೇ ಶ್ಲೋಕದಿಂದ ಹಿಡಿದು ಅಲ್ಲಿಂದನೂ ಕೂಡ ಅದಕ್ಕೆ ಅರ್ಥ ಹೇಳ್ತಾ ಹೋಗ್ತಾನೆ. ಅಂದರೆ ಈಗ ಈ ಶ್ಲೋಕದಿಂದ ಹಿಡಿದು ಅವನು 4ನೇ ಪ್ರಶ್ನೆಗೆ ಉತ್ತರ ಕೊಡ್ತಾ 71ನೇ ಶ್ಲೋಕದಲ್ಲಿ ಕಂಪ್ಲೀಟ್ ಆಗಿ ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕು. ಈಗ ಈ ಒಂದು ಶ್ಲೋಕದ ಅರ್ಥ ನೀಟಾಗಿ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.